ದಲ್ಲಿ ಇವತ್ತು ಏನೂ ಗೊಂದಲಗಳಿಲ್ಲ. ಸರ್ಕಾರ ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರಿ ಇದನ್ನು ಘೋಷಣೆ ಮಾಡಿದರು, ಕೆಲವು ಜಿಲ್ಲೆಗಳು PPP ಮಾಡಿದರು. ಇಲ್ಲಿ ಜನರು ಇವತ್ತು ಸಹ PPP ಬೇಡ ಸರ್ಕಾರ ಆಗಬೇಕು ಅಂತ ಹೇಳಿದ್ರು. ನಾನು ಮುಖ್ಯಮಂತ್ರಿಗಳನ್ನ ಅವತ್ತು ಭೇಟಿ ಮಾಡಿಸಿದ್ದೀನಿ. ಭೇಟಿ ಮಾಡಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಹುಷಾರಿರಲಿಲ್ಲ ಅವತ್ತು ದಿವಸ. ಅಂಥ ಒಂದು ಇದರಲ್ಲಿ ಕೂಡ ನಾನೇ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಭೇಟಿ ಆದರು. ಆಫೀಸಿಂದ ಬಂದು ಬೈರತಿ ಸುರೇಶ್ ಚೇಂಬರ್ನ ಕೂಡಿಸಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ದೀನಿ. ಆ ಭೇಟಿ ಮಾಡಿಸಿದಾಗ ಅವರು ತಮ್ಮ ವಾದ ಹೇಳಿದ್ದಾರೆ, ನಮ್ಗೆ 4 ದಿವಸ ತಡ ಆಗಲಿ, ಅದರ ಸರ್ಕಾರದೇ ಆಗಬೇಕು, PPP ಬೇಡ ಅಂತ ಹೇಳಿದ್ದಾರೆ. ಆಯಿತು ಅಂತ ಮುಖ್ಯಮಂತ್ರಿಗೆ ಹೇಳಿದ್ದಾರೆ. ಆದರೆ ಇವರು ಅದಾದಮೇಲೆ ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು. ತದನಂತರ 2 ಸಲ ಕ್ಯಾಬಿನೆಟ್ನಲ್ಲಿ ಹೇಳಿದ್ದೀನಿ ನಾನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಕೂಡ ರಾಜೀವ್ ಗಾಂಧಿದು ಕನಕಪುರ ಇದಕ್ಕೆ ಬಂದಾಗ ಫಂಡ್ಸ್ ಇದು ಬಂದಾಗ ನಾನು ಹೇಳಿದ್ದೀನಿ. ಅವಾಗ ಇನ್ನೋರ್ವ ಸಚಿವರು ಕೂಡ ಶಿವಾನಂದ ಪಾಂಡ್ರು ಪಕ್ಕದಾಗಿದ್ದರು. ಅವರು ಕೂಡ ಅವತ್ತೂ ಕೂಡ ಹೇಳಿದ್ದೀನಿ, ಹಿಂದೆನೂ ಕೂಡ ಒಮ್ಮೆ ಹೇಳಿದ್ದೀನಿ. ಆದರೆ ಇವರು ಬರೆದು ಕೊಡಬೇಕು ಇದು ಕೊಡಬೇಕು ಅಂತಂದು ಆ ಸರ್ಕಾರದಲ್ಲಿ ಆ ರೀತಿ ಪದ್ಧತಿ ಇಲ್ಲ. ಸುಮ್ಮನೆ ಅನವಶ್ಯಕತೆ ಬೇಡ. ಇನ್ನೊಮ್ಮೆ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ಇನ್ನೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸ್ತೀನಿ. ಸಾಧ್ಯ ಆದಷ್ಟು 9 ಭಾಳ ಲೇಟ್ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಈ ವಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಸಮಯ ತೊಗೊಂಡು ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಂದ ಇಲ್ಲಿ ಸರ್ಕಾರಿ ಕಾಲೇಜ್ ಮಾಡಲಿಕ್ಕೆ ಇವತ್ತು ಸಹ ನಾವು ಇದನ್ನು ಒಪ್ಪಿಸುವಂಥ ಕೆಲಸವನ್ನು ಇವತ್ತು ಸಹ ನಾನು ಮಾಡ್ತೀನಿ. ಆದರೆ ಇವರು ಹೇಳಿದಾಗೆ ನಮಗೆ ಬರೆದು ಕೊಡಬೇಕು, ಹೀಗೆ ಕೊಡಬೇಕು, ಅದು ಬಹುಶಃ ಸರ್ಕಾರದ ವ್ಯವಸ್ಥೆಯಲ್ಲಿ ಆ ರೀತಿ ಎಲ್ಲಿನೂ ಕೂಡ ಆಗೋದಿಲ್ಲ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದು ಮಾಡ್ತೀನಿ. ನಾನು ಮುಖ್ಯಮಂತ್ರಿ ಭೇಟಿ ಮಾಡಿಸಿ ಅವ್ರನ್ನ ಭೇಟಿ ಮಾಡಿಸಿ ನಾನು ಕೂಡ ಇವತ್ತು ಬಲವಾದಂಥ ಒಂದು ಒತ್ತಾಯ ಮಾಡ್ತೀನಿ. ಒಟ್ಟಾರೆಯಲ್ಲಿ ಸರ್ಕಾರಿ ಕಾಲೇಜ್ ಆಗುತ್ತಿರೋದ್ರಿಂದ ನಾವು ಏನು ಪ್ರಯತ್ನ ಮಾಡಬೇಕು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ನವರು PPP ಮಾಡಲ್ಸ್ ಅನೌನ್ಸ್ ಮಾಡಿದ್ದಾರೆ ಇವತ್ತು ಸಹ. ರಾಷ್ಟ್ರದ 11 ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಈಗ. ಆದರೆ ಇಲ್ಲಿ ಜನರ ಭಾವನೆ ನನಗೆ ಶೇರ್ ಮಾಡ್ತೀನಿ. ನಾನು ಶೇರ್ ಮಾಡ್ತೀವಿ. ಇವತ್ತು ಕೇಂದ್ರ ಸರ್ಕಾರದ್ದು ಏನ್ರಿ, ಕೇಂದ್ರ ಸರ್ಕಾರದವ್ರು ಏನು PPP ಮೇಲೆ ಮಾಡ್ತಾ ಇದ್ದಾರೆ ಅದನ್ನು ಶೇರ್ ಮಾಡ್ತೀನಿ ನಿಮಗೆ. ಇವತ್ತು ರಾಷ್ಟ್ರಾದ್ಯಂತ PPP ಮೇಲೆ ಮಾಡ್ತಾ ಇದ್ದಾರೆ. ಆದರೆ ನಾವು ಇಲ್ಲಿ ಜನರ ಭಾವನೆ ಮೇಲೆ ಹೋಗ್ತೀನಿ. ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಿದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮುಖ್ಯಮಂತ್ರಿಗಳಿಗೆ. ಆದರೆ ಇವತ್ತು ನಾಳೆ ಅದು ಹೇಳೋಕ್ಕಾಗೋದಿಲ್ಲ. ಬಿರುದು ಕೊಡಿ ಈ ರೀತಿ ಅಲ್ಲ. ಆಯಿತು, ಸರ್ಕಾರನೇ ಮಾಡ್ತೀವಪ್ಪ, PPP ಮಾಡಂಗಿಲ್ಲ ಅಂತ ಹೇಳಿದ್ರೆ ಆಯ್ತಲ್ಲ, ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ಬರೆದು ಕೊಡಿ, ಡೇಟ್ ಕೊಡಿ, ಇವತ್ತೇ ಮಾಡ್ತೀವಿ, ಅದೆಲ್ಲ ನಡೀತದಾ? ಸುಮ್ಮನೆ ಬಿಡಿ. ಅಂಥದ್ರಲ್ಲೂ ಕೂಡ ನಾವು ಇದು ಮಾಡಬಾರ್ದು ಅಂತೆಲ್ಲ ಭೇಟಿ ಮಾಡಿಸಿ. ಏನು ಅವಮಾನ ಆಯ್ತಂತೆ ಇವರೇ. ನಾನು ಹೇಳಿದ್ರೆ ತಪ್ಪಾಗುತ್ತೆ. ಇವರೇ ಏನು ಹೇಳಿದ್ರೆ ಗೊತ್ತಲ್ಲಿ ಮುಖ್ಯಮಂತ್ರಿಗಳಿಗೆ, 2 ವರ್ಷ ಹೋಗಲಿ, 10 ವರ್ಷ ಹೋಗಲಿ, 12 ವರ್ಷ ಹೋಗಲಿ ಅಂತ ಹೇಳ್ಯಾರ. ಹೇಳಿದ್ ಕೇಳ್ರಿ ಅವ್ರಿಗೆ. ಬೇಡ, ಅದು ವಿವಾದ ಬೇಡ. ಸುಮ್ಮನೆ ನಾನು ಅದನ್ನು ಕ್ಷುಲ್ಲಕ ರಾಜಕಾರಣ ಮಾಡೋಕ್ಕೆ ಬಯಸೋದಿಲ್ಲ. ಇದರಲ್ಲಿ ಇವರೇ ಹೇಳ್ಯಾರ 2 ವರ್ಷ ಬೇಕು, 2 ವರ್ಷ ಹೋಗಲಿ, 10 ವರ್ಷ ಹೋಗಲಿ, ನಮಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡಲಿ. ಇನ್ಯಾಕೆ ಹೇಳ್ಬೇಕು 2 ವರ್ಷ ಹೋಗಲಿ, 10 ವರ್ಷ ಹೋಗಲಿ ಅಂತೇಳಿ? ಅದು ಬೇಡ. ಯಾವುದೇನು ನಾವು ಇದು ಮಾಡೋಕ್ಕೆ ಹೋಗಲ್ಲ. ಒಟ್ಟಾರೆ ನಾನೇ ಇವತ್ತು ಲೀಡ್ ತೊಗೋತೀನಿ, ಮುಖ್ಯಮಂತ್ರಿ ಭೇಟಿ ಮಾಡಿಸ್ತೀನಿ, ಒತ್ತಾಯ ಮಾಡ್ತೀನಿ, ಇದನ್ನು ಸಮಸ್ಯೆಯನ್ನು ಬಗೆಹರಿಸ್ತೇನೆ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಸಮಸ್ಯೆಯನ್ನು ಮತ್ತೆ ಕೇಳಬೇಡ, ಸಮಸ್ಯೆಯನ್ನು ನಾನೇ ಬಗೆಹರಿಸ್ತೀನಿ ಇದನ್ನು. ಥ್ಯಾಂಕ್ ಯು. ಮತ್ತೆ ಹೇಳ್ರಿ ನೆಕ್ಸ್ಟ್. ಯಾರು ಯಾರಿಗೆ ಯಾರು ನಾನು ಅನ್ನೋದಿಲ್ಲ. ಹೋರಾಟಗಾರಿಗೆ ಹಂಗೆ ಅವಮಾನಿಸುವಂಥ ಕೆಲಸ ನಾನು ಮಾಡೋದಲ್ಲ. ಯಾರು ಏನಂತ ನೀವು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡೋದಕ್ಕೆ ಯತ್ನಾಳ್ ದುಡ್ಡು ಕೊಡ್ತೀರಿ ಅಂತ? ಏನ್ರಿ? ಡಿ ಕೆ ಶಿವಕುಮಾರ್ ವಿರುದ್ಧ ಯತ್ನಾಳ್ ಮಾತಾಡೋದಕ್ಕೆ ನೀವೇ ದುಡ್ಡು ಕೊಡ್ತಿದ್ದೀರಿ ಅಂತ PPP ಹೋರಾಟಗಾರ ಆರೋಪ. ಡಿ ಕೆ ಶಿವಕುಮಾರ್ ವಿರುದ್ಧ ಯತ್ನಾಳ್ ಮಾತಾಡೋದಕ್ಕೆ ನೀವು ಫಂಡ್ ಮಾಡ್ತೀರಿ ಅಂತ PPP ಹೋರಾಟಗಾರ ಆರೋಪ ಮಾಡ್ತಾ ಇದ್ದಾರೆ. ಹಂಗೆ ಮಾಡಿದ್ರೆ ರಾಜಕಾರಣ ಮಾಡ್ತಾಯಿದ್ದಾರೆ. ನಾನು ರಾಜಕಾರಣ ಮಾಡ್ತೀನಿ ಅಂತ ಮೊನ್ನೆ ಆರೋಪ ಮಾಡ್ಯಾರ. ಹಾಗೆ ನಾನು ರಾಜಕಾರಣ ಮಾಡ್ತೀನಿ. ಅಂದರೆ ಇದು ಅರ್ಥ ಏನಾಯ್ತು? ಏನು ತೋರಿಸ್ತಾ ಇದು? PPPದವ್ರು ರಾಜಕಾರಣ ಮಾಡ್ತಾರೆ ನಂಗಾಯ್ತಾ? ನನಗೇನು ಸಂಬಂಧ ಅದ ರೀ? ಯತ್ನಾಳನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಮುಂಜಾನೆ ನಾನೇ ಹೇಳಿದ್ದೀನಲ್ಲ, ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ, ರಾತ್ರಿ ಒಮ್ಮೆ. ನೀವೇ ಪುಟ ಕೊಡೋರು, ಮೈಕ್ ಹೋಗಿ ಹಿಡ್ಕೊಂಡಿರ್ತೀರಿ. ಬಿಡಿ ಅದಲ್ಲ. ಸುಮ್ಮನೆ ಹಾಗೆಲ್ಲ ನನ್ನ ಮೇಲೆ ಹಗುರವಾಗಿ PPPದವ್ರಿಗೆ ನಾನು ಹೇಳ್ತೇನೆ, ಇಂಥ ನನ್ನ ಮೇಲೆ ಹಗುರವಾಗಿ ಮಾತಾಡಿದ್ರೆ ನಾನು ಟಾಲರೇಟ್ ಮಾಡೋದಲ್ಲ. ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರದ್ದು ಯತ್ನಾಳ್ ಅವ್ರು ಎಲ್ಲರಿಗೂ ಬೈತಾರೆ. ಅವರು ನನಗೂ ಬೈದಿದ್ರಲ್ಲ ಮೊನ್ನೆ, ನನಗೂ ಬೈದಿರಲ್ಲ, ನಾನು ಕೊಡ್ಬೇಕಂತ. ಅವೆಲ್ಲ ಅವ್ರದ್ದು ಇವ್ರದ್ದು ನಡೆಯಲ್ಲ. ನಾವು ಯಾರಿಗೂ ಕೇಳಲ್ಲ ಅದನ್ನು. ನೆಕ್ಸ್ಟ್ ಮತ್ತೇನು?